कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठ गोविन्द उत्तिष्ठ गरुडध्वज. ಮೊದಲು ಈ ಚಾ ಕುಡೀರಿ, ಆಮೇಲೆ ನಿಮ್ಮ ಬೈಕ್ ತೊಡೀರಿ. ಬೆಳಿಗ್ಗೆಯಿಂದ ನಿನ್ನ ಕಿರಿಕಿರಿ ಶುರು. ಕಿರಿಕಿರಿ ಮಾಡದಿದ್ರೆ ನಿನಗೆ ತಿಂದದ್ದು ಅರಗಲ್ವಾ? ನಾನು ಏನು ಮಾತಾಡಿದ್ದು ನಿಮಗೆ ಕಿರಿಕಿರಿನೇ ಅಲ್ವಾ? ಚಾ ಕುಡೀರಿ, ತಣ್ಣಗಾಗ್ತದೆ ಅಂದದ್ದು ತಪ್ಪ. ಸ್ನಾನ ಮಾಡದಿದ್ರು ಪರವಾಗಿಲ್ಲ, ಹೊಟ್ಟೆಗೇನು ತಿಂದಿದ್ರು ತೊಂದರೆ ಇಲ್ಲ. ಆದ್ರೆ ಈ ಬೈಕಿಗೆ ಮಾತ್ರ ದಿನಾ ಬೆಳಗ್ಗೆ ತೊಳಿಬೇಕು. ನಿಮಗೆ ತಕೊಳ್ಳಿ, ನನ್ನ ಕರ್ಮ. ಬ್ಯಾಂಕಿಗೆ ಹೋಗಿ ಬರ್ತೀನಿ. ನಮಸ್ತೆ ಮೋಹನ್ರೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ಏನು ಮಾರೆ, ಭಾರಿ ಅಪೂರ್ಪ. ಸಿನಿಮಾ ನೋಡೋಕ್ಕೂ ಬರ್ತಾನೇ ಇಲ್ಲ. ಒಟ್ರೆ ಬಿಸಿ. ಈಗೆಲ್ಲ ಟಾಕೀಸ್ಗೆ ಬಂದು ಯಾರು ಸಿನಿಮಾ ನೋಡ್ತಾರೆ? ರಿಲೀಸ್ ಆದ ತಿಂಗಳಲ್ಲೇ ಟಿ ವಿಲೇ ಬಂದುಬಿಡುತ್ತೆ. ಹಾಗಾಗಿ ಅದನ್ನೇ ನೋಡೋ ಅಭ್ಯಾಸ ಮಾಡಿದ್ದೀನಿ. ಆದರೂ ನಿಮ್ಮ ಟಾಕೀಸ್ಗೆ ಬರೋ ಒಂದಷ್ಟು ಮಂದಿ ಟಾಕೀಸ್ಗೆ ಬಂದೇ ಬರ್ತಾರೆ ಅಲ್ವಾ? ಬರ್ತಾರೆ, ಆದರೆ ಮುಂಚಿನಷ್ಟಲ್ಲ. ಎಲ್ಲ ಕಡೆಯಲ್ಲಿ ಟಾಕೀಸ್ಗಳನ್ನು ಕೆಡವಿ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ. ನಮ್ಮ ಟಾಕೀಸಿನ ದನಿಗಳಿಗೆ ಅದು ಇಷ್ಟ ಇಲ್ಲ. ಮೊನ್ನೆ ತಾನೇ ಹೇಳಿದರು, ಮೋಹನ್ ರಾಯ್ರೆ, ನೀವು ನಮ್ಮ ಟಾಕೀಸಿನ ಮ್ಯಾನೇಜರ್ ಆಗಿರೋವರೆಗೆ ನಮ್ಮ ಟಾಕೀಸ್ ಮುಚ್ಚಲ್ಲ ಅಂತ. ನಿಮ್ಮ ದನಿಗಳು ಬಿಡಿ, 108 ವ್ಯವಹಾರ ಇರೋರು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಬೇರೆ ಇದೆ. ಸರಿ, ನಾನು ಇನ್ನು ಬರ್ತೀನಿ. ನೀವು ಮೊದಲು ಕೈಕಾಲು ಮುಖ ತೊಳ್ಕೊಳ್ಳಿ, ಮಜಾ ಟಾಕಿ ಸ್ವಲ್ಪ ನೋಡಿ ನಿಮ್ಗೆ ಊಟಕ್ಕಾಗ್ತದೆ. ಏನಪ್ಪ, ಎಕ್ಸಾಮಿಗೆ 1 ತಿಂಗಳಿದೆ. ಇನ್ನು ಹೇಗುಂಟು ನಿನ್ನ ಓದು? ನೀವೇನು ಟೆನ್ಷನ್ ಮಾಡಬೇಡಿಯಪ್ಪ, ನಿಮ್ಮ ಮಗ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗೋದು. ನಾಳೆ ಹಾಲ್ ಟಿಕೆಟ್ ಕೊಡ್ತಾರೆ, ಕಾಲೇಜ್ ಮುಗ್ಬೇಕು. ಆಯ್ತು ಮಗ, ಇನ್ನು ಹಾಲಿಡೇ ಅಂತ ಟೈಮ್ ಸುಮ್ಮನೆ ವೇಸ್ಟ್ ಮಾಡಬೇಡ. ಶೂರಪ್ಪ. ಅಪ್ಪ. ಏನು ಅಪ್ಪ, ಇವತ್ತು ಬಸ್ ಸ್ಟ್ರೈಕು. ನನ್ನ ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತರಬೇಕಿತ್ತು. ಅದಕ್ಕೆ
ನಾನು ಬ್ಯಾಂಕಿಗೆ ಹೋಗಿ ಬರ್ತೇನೆ. ಬೈಕಿದ್ದು ಕೀ ಎಲ್ಲಿ ಹೋಯ್ತು ಬೈಕಿದ್ದು? ಅಣ್ಣ ನೀವು ಕೀನ ಬೈಕ್ನಲ್ಲಿ ಇಟ್ಟಿರ್ಬೋದು, ನೋಡೋಣ ಬನ್ನಿ ಒಂದ್ಸಾರಿ. ಆಯ್ತು ನೋಡು. ಬೈಕ್ ಎಲ್ಲೋಯ್ತು? ಇಲ್ಲೇ ಪಾರ್ಕ್ ಮಾಡಿದ್ರಲ್ವಾ, ಮರೆತು ಬೇರೆ ಕಡೆ ಮಾಡಿಲ್ಲ ತಾನೆ? ನನಗೇನು ತಲೆಗೆಟ್ಟಿದೆಯಾ? ಎಲ್ಲೋ ಪಾರ್ಕ್ ಮಾಡಿ ಇಲ್ಲಿ ಬಂದು ಹುಡ್ಕೋಕೆ? ಹಾಗಾದ್ರೆ ನೀವು ಕೀ ಬೈಕ್ನಲ್ಲೇ ಬಿಟ್ಟಿದ್ರ ಅನ್ಸುತ್ತೆ. ಅದನ್ನು ನೋಡಿ ಬೈಕ್ನ ಯಾರೋ ಕತ್ಕೊಂಡು ಹೋಗಿದ್ದಾರೆ. ಬೈಕ್ ಕಾಣಿಸ್ತಿಲ್ಲಲ್ವಾ? ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣವಾ? ಆಯ್ತು ಕೊಡು. ಓನಣ್ಣ ಏನಾಯ್ತು? ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಹುಡುಕಿ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಏನಾಗ್ತದೆ ಅಂತ. ಸಿಗೋ ಆಗಿದ್ರೆ ಖಂಡಿತ ಸಿಗುತ್ತೆ. ನ್ಯಾಯದಿಂದ ದುಡ್ದಿರೋದು ಎಲ್ಲೂ ಹೋಗಲ್ಲ. ಏನೋ ನಿನ್ನ ಬಾಯಿ ಹರಕೆ ಅಂತ ಆದರೆ ಸಾಕು. ಓ ಹೌದಾ? ಆಯ್ತು ಸರ್, ಸರಿ ಬರ್ತೀನಿ ಸರ್, ಈಗಲೇ ಬರ್ತೀನಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಆಯಿತು. ಏನಾಯ್ತು ಮನಣ್ಣ? ನನ್ನ ಬೈಕು ಮಾಯಿನತೋಪಿನ ರಸ್ತೆ ಅಂಚಿನಲ್ಲಿ ನಿಂತಿದೆ ಅಂತೆ. ನನ್ನ ಬೈಕನ್ನು ಕದ್ದುಕೊಂಡದವ ರಸ್ತೆಯಲ್ಲಿ ಫಾಸ್ಟ್ ಹೋಗಿ ಒಂದು ಮಗುವಿನ ಮೇಲೆ ಹಾಯಿಸ್ಕೊಂಡು ಹೋದ್ನಂತೆ. ಮಗುವಿನ ಕಾಲು ಫ್ರ್ಯಾಕ್ಚರ್ ಆಗಿದೆ ಅಂತೆ. ಅಲ್ಲಿ ಜನರು ಬೈಕಿನ ನಂಬರ್ ನೋಡಿ ಕಂಪ್ಲೇಂಟ್ ಮಾಡಿದರು. ಹಾಗೆ ಬೈಕ್ ಹೋದ ದಿಕ್ಕಿಗೆ ಹೋಗುವಾಗ ರಸ್ತೆ ಬದಿಯಲ್ಲಿ ಕೀ ಇಲ್ಲದ ಬೈಕ್ ಒಂದು ನಿಂತಿತ್ತಂತೆ. ಆಯಿತು, ಸಿಕ್ತಲ್ವಾ? ಸ್ಟೇಷನ್ಗೆ ಹೋಗಿ ಬೈಕ್ ತಗೊಂಬರೋಣ. ರವಿ, ಮನೆಗೆ ಹೋಗಿ ಬೈಕಿನ ಡಾಕ್ಯುಮೆಂಟ್ ಇಟ್ಕೊಂಡು ಸ್ಟೇಷನ್ ಹತ್ರ ಬಾ. ವಿಷಯ ಏನಂತ ಆಮೇಲೆ ಹೇಳ್ತೇನೆ. ರಂಗಣ್ಣ ಹೇಳ್ತಿದ್ರಂತೆ ಇವತ್ತು ನಿಮ್ಮ ಬೈಕನ್ನು ಯಾರೋ ಕತ್ಕೊಂಡು ಹೋದ್ರಂತೆ, ಆಮೇಲೆ ಸಿಕ್ತಂತೆ. ಕಳ್ತನವೂ ಆಗಿಲ್ಲ, ಏನೂ ಆಗಲಿಲ್ಲ, ಎಲ್ಲ ನಿನ್ನ ಮಗನ ಕೆಲಸ. ಅಪ್ಪ ಇವತ್ತು ಬಸ್ ಸ್ಟ್ರೈಕ್ ಅಂತೆ. ನಾನು ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತೊಗೊಂಬರ್ಬೇಕು. ಅದಕ್ಕೆ ನಿಮ್ಮ ಬೈಕ್ ಕೊಡ್ತೀರಾ? ಬೈಕಾ? ಚಾನ್ಸೇ ಇಲ್ಲ. ನೀನು ಬೈಕನ್ನು ಬೈಕ್ ಥರ ಓಡಿಸ್ತೀಯ? ಒಳ್ಳೆ ರಾಕೆಟ್ ಓಡಿಸ್ದಂಗೆ ಓಡಿಸ್ತಾ ಇದೆಯಲ್ಲ. ಪ್ಲೀಸ್ ಅಪ್ಪ, ಸೇಫಾಗಿ ಹೋಗಿ ಬರ್ತೀನಿ. ಹಾಲ್ ಟಿಕೆಟ್ ಇವತ್ತು ತರಲೇಬೇಕು. ಪ್ಲೀಸ್ ಅಪ್ಪ. ಏನೋ ಪಾಪ ಇರಲಿ ಅಂತ ಬೈಕ್ ಕೀ ಕೊಟ್ಟರೆ ಅದ್ಯಾವುದೋ ಮಗು ಮೇಲೆ ಗಾಡಿ ಓಡಿಸಿ ಅವನ ಥರ ಮಾಡ್ಕೊಂಡ. ಪೊಲೀಸ್ ಗಿರೀಸ್ ಅಂತ ರಗಳೆ ಮಾಡೋದು ಬೇಡ ಅಂತ ಅವನು ನನಗೆ ಫೋನ್ ಮಾಡಿ ಹೀಗೆ ಮಾಡಿ ಅಂದ. ಹೇಗಿತ್ತಪ್ಪ ನನ್ನ ಪ್ಲ್ಯಾನು? ಏನು ನಿನ್ನ ಪ್ಲ್ಯಾನು? ಸುಡುಗಾಡು. ಇನ್ಮೇಲೆ ನನ್ನ ಹತ್ರ ಬೈಕ್ ಕೇಳಬೇಡ, ನಾನು ಯಾವತ್ತೂ ಕೊಡೋದಿಲ್ಲ. ಅದು ನನ್ನ ಮಗನ ತಲೆ ಅಂದ್ರೂ ತಲೆನೇ. ಅದೇನೋ ಹೌದು, ನಿನ್ನ ಬಾಯಿ ಮೇಲೆ ನನಗೆ ನಂಬಿಕೆ ಇಲ್ಲ. ಅದು ಬೇರೆ ಯಾರಾದರೂ ಬಾಯಿ ಬಿಡಲಿಕ್ಕೆ ಹೋಗಬೇಡ. ಅಪ್ಪ ನಾಳೆ ಎಕ್ಸಾಮ್ಗೆ ಕೋಚಿಂಗ್ ಕ್ಲಾಸ್ ಇದೆ, ಬೈಕ್ ಕೊಡ್ತೀರಲ್ಲ? ಬೈಕ್ ಸರಿ ಇಲ್ಲ ಅಷ್ಟೇ. ಅಪ್ಪ ಅದೇನಾಗಲ್ಲ ಬಿಡಿ ಅಪ್ಪ, ನಾನು ಹುಷಾರಾಗಿ ಹೋಗಿ ಬರ್ತೀನಿ. ಇಲ್ಲ ನೀನು ತಕೊಂಡು ಹೋಗಲೇ ಬೇಡ. ಅಮ್ಮ ನೀನು ಒಂದ್ಸತಿ ಆದ್ಯ ಸಾಕು ನಿನ್ನ